ಸ್ನೇಹಿತರೆ ನಮಸ್ಕಾರ. ಈ ತಮ್ಲೇನನ್ನು ನೋಡಿ ಬಹುಶಃ ನಿಮಗೆ ಅಚ್ಚರಿಯಾಗಿರ್ಬೋದು. ಈ ರೀತಿನೂ ಕೂಡ ಆಗುತ್ತಾ? ಸುಮ್ಮನೆ ಏನೋ ಕಾಗೆ ಕತೆ ಗೂಬೆ ಕತೆ ಹೇಳ್ತಾ ಇದ್ದೀರಾ ನೀವು ಅಂತಲೂ ಕೂಡ ನೀವು ಹೇಳ್ತಾ ಇರ್ಬೋದು. ಇಲ್ಲ, ಇಂಥದ್ದೊಂದು ಸಾಧ್ಯತೆಯ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಸುದೀಪ್ ಅವರು ಬಿಗ್ ಬಾಸ್ 12 ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಸಾಕಷ್ಟು ಸಲ ಈ ಬಗ್ಗೆ ಗೊಂದಲಗಳು ಸೃಷ್ಟಿಯಾಗಿದ್ರೂ ಕೂಡ ಇಲ್ಲ, ಹೋಸ್ಟ್ ಮಾಡ್ತಾರೆ 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 ಅಂತ ಹೇಳ್ಬಿಟ್ಟು ಕಲರ್ಸ್ ವಾಹಿನಿಯವರು ಹೇಳ್ತಾ ಇದ್ರೂ ಕೂಡ ಇಲ್ಲವೇ ಇಲ್ಲ, ನಾನು ಮಾಡೋದೇ ಇಲ್ಲ ಅನ್ನೋದನ್ನು ಕಡ್ಡಿ ಮುರಿದ ರೀತಿಯಲ್ಲಿ ಸುದೀಪ್ ಬಹಿರಂಗವಾಗಿ ಹೇಳ್ತಾನೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸೀಸನ್ 12 ನಾನು ಹೋಸ್ಟ್ ಮಾಡೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಇನ್ನೊಂದು ಇದಕ್ಕೆ ಸುಳಿವು ಕೂಡ ಇದೆ. ಪ್ರತಿ ಸಲನೂ ಕೂಡ ಬಿಗ್ ಬಾಸ್ ಮುಗಿಯುವಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಸುದೀಪು, ಇದು ಸೀಸನ್ 10, ಇದು ಮುಗೀತು 11ಕ್ಕೆ ನಾನು ಬರ್ತೀನಿ ಅಂತೇಳಿ. ಬಟ್ ಈ ಬಾರಿ 11ನೇ ಸೀಸನ್ ಮುಗಿಯುವಾಗ ಆ ರೀತಿಯಾದಂಥ ಮಾತುಕತೆ ಏನೂ ಕೂಡ ಬರಲೇ ಇಲ್ಲ ಸುದೀಪ್ ಅವರ ಬಾಯಿಂದ. ಸೀಸನ್ 11 ಮುಗೀತು, ಮತ್ತೆ ನಿಮ್ಮ ಭೇಟಿ ಅಂತ ಹೇಳ್ಬಿಟ್ಟು ಹೇಳಿ ಎಂಡ್ ಮಾಡಿಬಿಡ್ತಾರೆ. ಎಲ್ಲೂ ಕೂಡ ಮತ್ತೆ ಬಿಗ್ ಬಾಸ್ನಲ್ಲಿ ನಾನು ಸಿಗ್ತೀನಿ ಅನ್ನುವಂಥ ಮಾತನ್ನು ಹೇಳಿಲ್ಲ. ಹಾಗಾಗಿ ಒಂದಂತೂ ಕ್ಲಿಯರ್ ಇದೆ, ಏನು ಸುದೀಪ್ ಅವರು ಭಾಗಶಃ ಅಂದರೆ 100ಕ್ಕೆ 99ರಷ್ಟು ಬರೋದು ಅನುಮಾನ ಅಂತೇಳಿ, ಅಥವಾ 90% ಅಂತಲೇ ಇಟ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ದುಡ್ಡು ಯಾರಿಗೆ ಬೇಡ ಹೇಳಿ. ದುಡ್ಡು ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ, ಹಾಗೆ ಹೀಗೆ ಏನಾದರೂ ಆಫರ್ ಮಾಡಿದ್ರೆ ಬಹುಶಃ, ಅಥವಾ ಆ ಟೈಮಲ್ಲಿ ಸುದೀಪ್ ಅವರ ಭವಿಷ್ಯ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಇನ್ನು 1 ವರ್ಷ ಇರುತ್ತಲ್ಲ, 1 ವರ್ಷದಲ್ಲಿ ಏನೆಲ್ಲ ಬೇಕಾದರೂ ಬದಲಾವಣೆಗಳಾಗ್ಬೋದು. ಆ ಸಂದರ್ಭದಲ್ಲಿ ಏನಾದರೂ ಅವಕಾಶಗಳು ಕಡಿಮೆ ಇದ್ದರೆ, ಅಥವಾ ಬೇರೆ ಯಾವುದೇ ಸಿನಿಮಾ ಇಲ್ಲದೇ ಇದ್ದರೆ, ಅಥವಾ ಒಪ್ಕೊಂಡಂಥ ಸಿನಿಮಾಗಳು ಇಲ್ಲದೇ ಇದ್ದರೆ, ಆ ಸಂದರ್ಭ ಫ್ರೀ ಇದ್ದರೆ ಒಂದು 3 ತಿಂಗಳಲ್ವಾ ಮಾಡಬೇಡ ಅಂತೇಳಿ ತೀರ್ಮಾನ ಮಾಡಿದ್ರು ಕೂಡ ಮಾಡಬಹುದು ಅನ್ನೋ. ಅದು ಬಿಟ್ಟರೆ ಸುದೀಪ್ ಅವರು ಬಹುತೇಕ ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಿಲ್ಲ ಅನ್ನೋದನ್ನು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಫ್ರೀ ಇರಲಿ ಇಲ್ಲದೇ ಇರಲಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅನ್ನೋದು ಕೂಡ ಇನ್ನೊಂದು. ಆದರೆ ಬಿಗ್ ಬಾಸ್ ಟೀಮ್ನವರು ಸುದೀಪ್ ಅವರನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಈ ಬಾರಿ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಬಿಗ್ ಬಾಸ್ ಮುಗಿದ ಬಳಿಕ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಬಿಗ್ ಬಾಸ್ ನಡೆಯೋದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಬಿಗ್ ಬಾಸ್ ನಡೆಯೋದಕ್ಕಿಂತ ಮುಂಚೆ ಆದಂಥ ಪ್ರೆಸ್ ಮೀಟ್ನಲ್ಲಿ ಸುದೀಪ್ ಇದ್ದರು. ಬಟ್ ಬಿಗ್ ಬಾಸ್ ಆದ ಬಳಿಕ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಸುದೀಪ್ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸುದೀಪು ಮಾನಸಿಕವಾಗಿ ಬಿಗ್ ಬಾಸ್ನಿಂದ ದೂರ ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ. ಆಮೇಲೆ ಅಷ್ಟು ಚೆನ್ನಾಗಿ ಬಿಗ್ ಬಾಸ್ ಟೀಮ್ನವರು, ಕಲರ್ಸ್ನವರು ಸುದೀಪ್ ಅವರನ್ನ ನಡೆಸ್ಕೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಇದು ಸಾಕ್ಷಿ ಆಗಬಲ್ಲದು. ಇದೆಲ್ಲದರ ನಡುವೆ ಈಗ ಒಂದು ವೇಳೆ ಸುದೀಪು ಇಲ್ಲ, ಹೋಸ್ಟೆ ಮಾಡಲ್ಲ ಅಂದರೆ ಆಗ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದು ಇರುವಂಥ ಪ್ರಶ್ನೆ. ಸಾಕಷ್ಟು ಹೆಸರುಗಳು ಓಡಾಡ್ತಿದ್ದಾವೆ. ಬಟ್ ಒಂದು ಹೆಸರು ತುಂಬ ಆ್ಯಪ್ಟಾಗಿ ಕಾಣಿಸ್ತಿದೆ. ಆಮೇಲೆ ಅವರ ಮೌಲ್ಯ, ಜೀವನ ಮೌಲ್ಯವು ಕೂಡ ಅಷ್ಟೇ ಸುಂದರವಾಗಿದೆ. ಅವರು ಹೇಳಿದಂಥ ಮಾತನ್ನು ಮೀರುವಂತಹ ಒಂದು ಧೈರ್ಯವೂ ಕೂಡ ಬಹುಶಃ ಯಾರೂ ತೋರಲಿಕ್ಕಿಲ್ಲ. ಅನಂತರ ಅವರು ಹಾಕಿದಂಥ ಗೆರೆಯನ್ನು ಕೂಡ ದಾಟುವಂತಹ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ಳುವಂತಹ ಅಂಥವ್ರು ಯಾರೂ ಕೂಡ ಇರಲಿಕ್ಕಿಲ್ಲ. ಆ ರೀತಿಯಾದಂಥ ಒಂದು ಗೌರವ ಇರುವಂತಹ ವ್ಯಕ್ತಿಯನ್ನೇ ಹೋಸ್ಟ್ ಮಾಡಬಹುದೇನೋ, ಅವರು ಒಪ್ಪಿದರೆ ಮಾಡ್ಬೋದೇನೋ ಅನ್ನೋದು ಗೊತ್ತಾಗ್ತಿದೆ. ಯಾರದು ಹೇಳ್ತೀನಿ, ಆ ಸರ್ಪ್ರೈಸ್ ಹೆಸರೇನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಬಿಗ್ ಬಾಸು ಈಗ ಸೀಸನ್ 11 ಮುಗಿತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ನಿರೂಪಣೆ ಮುಂದೆ ಯಾರು ಮಾಡೋದು ಅಂತೇಳಿ. ಕಿಚ್ಚ ಸುದೀಪ್ ಅವರು ನಾನು ಮಾಡಲ್ಲ ಅಂತೇಳಿ ಹೇಳಿದ್ದಾರೆ. ಇದನ್ನು ಖುದ್ದು ಅವರೇ ಹೇಳಿರೋದ್ರಿಂದ, ಇಲ್ಲ ನಾನು ಮಾಡೋದೇ ಇಲ್ಲ ಅಂತೇಳಿ ಹೇಳಿರೋದ್ರಿಂದ ಯಾರು ಬರ್ತಾರೆ ಅನ್ನೋದು. ಸುದೀಪ್ ಅವರ ಹೆಸರಿಗೆ ಅಥವಾ ಸುದೀಪ್ ಅವರ ಜಾಗಕ್ಕೆ ಸಾಕಷ್ಟು ಪರ್ಯಾಯ ಪದಗಳು ಬರ್ತಿದ್ದಾವೆ. ಬಟ್ ಅದು ಯಾವುದೂ ಕೂಡ ಇನ್ನೂ ಕೂಡ ಫೈನಲ್ ಆಗಲಿಲ್ಲ, ಮತ್ತು ಅಷ್ಟು ಸುಲಭನೂ ಕೂಡ ಅಲ್ಲ. ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸುದೀಪ್ ಅಲ್ಲದೆ ಇನ್ಯಾರೇ ನಡೆಸ್ಕೊಟ್ರು ಕೂಡ ಅದು ಅಷ್ಟು ಸುಂದರವಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾವ ಕಾರ್ಯಕ್ರಮಕ್ಕೂ ಅಥವಾ ಯಾರಿಗೂ ಯಾರು ಅನಿವಾರ್ಯರಲ್ಲ. ಅದರಲ್ಲೂ ಕೂಡ ಈ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಇಲ್ಲಿ ಯಾರೂ ಕೂಡ ಅನಿವಾರ್ಯ ಅಲ್ಲ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ಅಲ್ಲಿ ವಿಚಾರ, ಸಂಗತಿ ಮತ್ತು ಆ ಸಂದರ್ಭ ಅದಷ್ಟೇ ಮ್ಯಾಟ್ರ್ ಆಗ್ತದೆ. ಆದರೆ ಸುದೀಪ್ ಆಗಿರಲಿಲ್ಲ. ಬಿಗ್ ಬಾಸ್ಗೆ ಒಂದು ಜೀವ ಕಳೆಯನ್ನು ತುಂಬಿದವರೇ ಸುದೀಪ್ ಅಂತಲೇ ಹೇಳ್ಬೋದು. 11+1 ಅಂದರೆ 11 ಸೀಸನ್ ಪ್ಲಸ್ 1 OTT ಸೀಸನ್, ಒಟ್ಟು 12 ಎಪಿಸೋಡ್ ಅಥವಾ 12 ಸೀಸನ್ಗಳನ್ನು ಹೋಸ್ಟ್ ಮಾಡೋದು ಅಂತ ಹೇಳಿದ್ರೆ ತಮಾಷೆಯ ಮಾತಲ್ವೇ ಅಲ್ಲ. ಅಷ್ಟೂ ಸಲವೂ ಕೂಡ ಅಂದರೆ ಸೀಸನ್ 12 ಅಂತಲೇ ಇಟ್ಕೊಳ್ಳೋಣ, ಈಗ OTTನೂ ಸೇರಿಸಿ 12 ಅಂತ ಇಟ್ಕೊಳ್ಳೋಣ. ಈ ಓವರಾಲ್ ಆಗಿ ಸೀಸನಲ್ಲಿ ಎಷ್ಟು ಟೈಮ್ ಅವರು ಬರದೇ ಇರ್ಬೋದು, ಅಥವಾ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಡದೇ ಇರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಬಟ್ ಈ ಎಲ್ಲ ಹಿಂದಿನ ಸೀಸನ್ಗಳನ್ನು ಕಂಪೇರ್ ಮಾಡಿದ್ರೆ ಈ 11ನೇ ಸೀಸನ್ ಸ್ವಲ್ಪ ಓವರ್ ಆಗಿಯೇ ಸುದೀಪ್ ಆ್ಯಟಿಟ್ಯೂಡನ್ನು ತೋರಿಸಿದ್ರು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಯಿತು. ಕೆಲವು ಕಡೆ ಅವಶ್ಯಕತೆ ಇರದೇ ಇರೋದ ಕಡೆ ಎಲ್ಲ ಕಿರ್ಚಾಡೋದು, ಕೂಗಾಡೋದು, ತಮ್ಮ ಸಿಟ್ಟನ್ನು ಹೊರಗಡೆ ಹಾಕೋದು, ಆಮೇಲೆ ತೆಗೆದುಕೊಂಡು ಹೋದಂಥ ರೀತಿಯ ಬಗ್ಗೆ ಅಪಸ್ವರ ಇದೆ ಈ ಸೀಸನ್ನಲ್ಲಿ.
ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಅಲ್ಲಿ ಹೇಗೆ ಇನ್ಪುಟ್ಸ್ ಬರುತ್ತೋ ಅದು ಇವರಿಗೆ ಇಷ್ಟವಾಗದೇ ಇದ್ದಾಗ ಅದು ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟು ಟರ್ನು ಎಲ್ಲವೂ ಕೂಡ ಪಡೆದುಕೊಳ್ಳುತ್ತದೆ. ಅದೆಲ್ಲದೂ ಕೂಡ ಕಾಮನ್. ಅದರ ಎಫೆಕ್ಟ್ ಇಲ್ಲಿ ಕಾಣಿಸ್ತಿರಬಹುದು. ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಹಲವು ಕಾರಣಗಳಿಂದ ಜನಮನ್ನಣೆಯನ್ನು ಗಳಿಸಿದೆ, ಇದು ಗೊತ್ತಿರುವಂಥ ವಿಚಾರ. ಸುದೀಪ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ಮೌಲ್ಯಗಳಿದ್ದಾವೆ. ಆದರೆ ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿ ಎಲ್ರಿಗೂ ಕೂಡ ಶಾಕನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಮುಂದೆ ಯಾರನ್ನು ಈ ಸ್ಥಾನಕ್ಕೆ ತಂದು ಕೂರಿಸ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಮತ್ತೊಂದು ಕಡೆ ಕಿಚ್ಚನಷ್ಟೇ ಸೊಗಸಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಸಾಮರ್ಥ್ಯ ಯಾವ ನಟನಿಗಿದೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಸದ್ಯ ಈಗಷ್ಟೇ ಗ್ರ್ಯಾಂಡ್ ಫಿನಾಲೆ ಮುಗಿದಿರೋದ್ರಿಂದ ಮುಂದಿನ ಸೀಸನ್ವರೆಗೂ ಕೂಡ ಈ ಕುತೂಹಲ ಇದ್ದೇ ಇರ್ತದೆ. ವಾಹಿನಿ ಕೂಡ ಮುಂದಿನ ಸೀಸನ್ ಯಾರಿಗೆ ನಡೆಸಿಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಆದರೆ ಸುದೀಪ್ ಅವರ ಬದಲಿಗೆ ಯಾರು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಹಲವು ಹೆಸರುಗಳು ಚಾಲ್ತಿಯಲ್ಲಿದ್ದಾವೆ. ಕನ್ನಡ ಚಿತ್ರರಂಗದ 6 ಪ್ರಮುಖ ನಟರ ಹೆಸರನ್ನು ಈಗಾಗಲೇ ಹರಿಬಿಡಲಾಗಿದೆ. ಬಿಗ್ ಬಾಸ್ ನಿರೂಪಕರಾಗುವಂಥ ರೇಸ್ಗೆ ಈ 6 ಜನರ ಹೆಸರು ಬಂದಿದೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ನಟ ರಮೇಶ್ ಅರವಿಂದ್ ಅವರು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಇದು ಬಿಟ್ಟರೆ ರಾಕಿಂಗ್ ಸ್ಟಾರ್ ಯಶ್ ಅವರು, ರಿಷಬ್ ಶೆಟ್ಟಿ, ಗೋಲ್ಡನ್ ಸ್ಟಾರ್ ಗಣೇಶು, ಇವರಿಷ್ಟು ಜನರ ಹೆಸರು ಮುನ್ನೆಲೆಗೆ ಬಂದಿದೆ ಪ್ರಮುಖವಾಗಿ. ಇದರಲ್ಲಿ ರಮೇಶ್ ಅರವಿಂದ್, ನಟ ಗಣೇಶ್ ಹಾಗೆ ಶಿವಣ್ಣ ಇವರು 3 ಜನರಿಗೂ ಕೂಡ ರಿಯಾಲಿಟಿ ಶೋಗಳನ್ನು ಹೋಸ್ಟ್ ಮಾಡಿ ನಡೆಸಿಕೊಟ್ಟು ಅನುಭವ ಇದೆ. ಹಾಗಾಗಿ ಪ್ರಮುಖವಾಗಿ ಈ 3 ಹೆಸರುಗಳಲ್ಲೇ ಯಾವುದಾದ್ರೂ ಒಂದು ಫೈನಲ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಇನ್ನು ಯಶ್ ಇಲ್ಲ, ಯಶ್ ಎಲ್ಲ ಬರೋದಿಲ್ಲ, ಅದಾಗೋದಿಲ್ಲ, ಸುಮ್ಮನೆ ಯಾರೋ ಹರಿಬಿಟ್ಟಿರುವಂಥ ಹೆಸರು. ರಿಷಬ್ ಇನ್ನೂ ಕೂಡ ಅಷ್ಟೆಲ್ಲ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗುವಂತಿಲ್ಲ. ಮತ್ತು ರಿಷಬ್ ಅಷ್ಟು ಖಡಕ್ಕು ಅಲ್ವೂ ಅಲ್ಲ. ಅಂದರೆ ಅವರು ತುಂಬ ಜಾಯಲ್ ಆಗಿ ಫನ್ನಿಯಾಗಿ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗೋದ್ರಲ್ಲಿ ನಿರೂಪಣೆಯಲ್ಲಿ ರಿಷಬ್ ಇಲ್ಲ. ಆಮೇಲೆ ನೋಡಿಲ್ಲ ಯಾರು ಕೂಡ ರಿಷಬನ್ನು ನಿರೂಪಕನಾಗಿ ಅಥವಾ ಒಂದು ಶೋನ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋದವರಾಗಿ ನೋಡಿಲ್ಲ. ಈಗ ಇರುವಂಥದ್ದು ಪ್ರಮುಖವಾಗಿ 3 ಹೆಸರು. ಈ 3ರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸನ್ನು ನಿರೂಪಣೆ ಮಾಡೋದಂತೂ ಬಹುತೇಕ ಖಚಿತ ಅನ್ನೋದು ಗೊತ್ತಾಗಿದೆ. ಮುಂದಿನ ಸೀಸನ್ ಶುರುವಾಗುವ ತನಕ ವಾಹಿನಿ ಕೂಡ ನಿರೂಪಕರ ಹೆಸರನ್ನು ರಿವೀಲ್ ಮಾಡೋದಿಲ್ಲ. ಹಾಗಾಗಿ ಅಧಿಕೃತವಾಗಿ ಮುಂದಿನ ಬಿಗ್ ಬಾಸ್ ಸೀಸನ್ನ ಹೊಸ ನಿರೂಪಕರನ್ನು ಪರಿಚಯ ಮಾಡಲಿದೆ. ಆದರೆ ಸದ್ಯ ಈ ರೇಸ್ನಲ್ಲಿರುವಂಥ 3 ನಟರಲ್ಲಿ ಪ್ಲಸ್ಸು ಮೈನಸ್ಸು ನೋಡೋದಾದರೆ ಈಗ ನಟ ರಮೇಶ್ ಅರವಿಂದ್ ಅವರು. ರಮೇಶ್ ಅವರಿಂದವ್ರಿಗೆ ಅಂತೂ ತುಂಬ ಅಂದರೆ ಡಿಗ್ನಿಟಿ ಇದೆ. ಅದರಲ್ಲೂ ಕೂಡ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಅವರಿಗೆ ಹೆಚ್ಚು ಗೌರವವನ್ನು ತಂದುಕೊಟ್ಟಂತಹ ಕಾರ್ಯಕ್ರಮ ಅನ್ನೋದರಲ್ಲಿ ಅನುಮಾನ ಇಲ್ಲ. ತುಂಬ ಗೌರವವನ್ನು ಕೊಟ್ಟಂಥ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್. ಆನಂತರ ರಮೇಶ್ನ ಕೆಲವೊಂದು ಕೋಟ್ಸ್ಗಳಿರ್ಬೋದು, ಜೀವನದ ಮೌಲ್ಯಗಳ ವಿಡಿಯೋಗಳಿರ್ಬೋದು ಸಿಕ್ಕಾಪಟ್ಟೆ ಇಷ್ಟವಾಗ್ತವೆ. ಅವರು ಜೀವನವನ್ನು ಸ್ವೀಕರಿಸಿರುವಂಥ ರೀತಿ, ಜೀವನವನ್ನು ತೆಗೆದುಕೊಂಡು ಹೋಗ್ತಿರುವಂಥ ರೀತಿ ಎಲ್ಲದೂ ಕೂಡ ಒಂದು ಆದರ್ಶಪ್ರಾಯ. ತುಂಬ ಈಗ ಸಾಫ್ಟಾಗಿಯೂ ಕೂಡ ಹೇಳಬಲ್ಲರು, ರಗಡಾಗಿಯೂ ಕೂಡ ಹೇಳಬಲ್ಲರು, ಸಿಟ್ಟಿನಿಂದನೂ ಕೂಡ ಹೇಳಬಲ್ಲರು. ಒಬ್ಬ ವ್ಯಕ್ತಿಯ ಬದಲಾವಣೆಗೆ, ದೈಹಿಕವಾದಂಥ ಮಾನಸಿಕವಾದಂಥ ಬದಲಾವಣೆಗೆ ರಮೇಶ್ ಅರವಿಂದಿಂದ ಸಾಧ್ಯ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಅದು ಒಂದು ಭಾಗ. ಇನ್ನು ಎರಡನೇದು ಗಣೇಶ್ ಹೇಗೆ ಅಂತ ಹೇಳಿದ್ರೆ ತುಂಬ ಸೀರಿಯಸ್ ಶೋಗಳಿಗೆ ಗಣೇಶ್ ಸೂಟ್ ಆಗೋದಿಲ್ಲ. ಫನ್ನಿ ಓಕೆ ಹಾಗಂತೇಳಿ ಮಾಡಿದ್ದಾರೆ. ಬಟ್ ಆದರೆ ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳಿಗೆ ಗಣೇಶ್ ಫೇಸ್ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಸ್ವಲ್ಪ ಕಷ್ಟ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಗಣೇಶ್ದು. ಹಾಗಾಗಿ ಗಣೇಶು 3rd ಆಪ್ಷನ್ ಆಗಿ ಇಟ್ಕೊಂಡ್ರೆ ಈಗ ಪ್ರಮುಖವಾಗಿ ಆಪ್ಷನ್ ನನ್ನ ಪ್ರಕಾರ ಫಸ್ಟ್ ಆಪ್ಷನ್ಸ್ ಇರುವಂಥದ್ದು. ಮತ್ತು ಆದರೆ ಇವರೇ ಆಗಬೇಕು ಅಂತೇಳಿ ಹೇಳುವಂಥ ಹೆಸರು ಯಾವುದಾದ್ರೂ ಇದ್ದರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಹೌದು, ನೋ ಡೌಟ್ ಸಾಕಷ್ಟು ಪ್ಲಸ್ ಪಾಯಿಂಟ್ಗಳಿರುವಂಥದ್ದು. ಒಂದು ದೊಡ್ಡ ಮನೆ, ಎರಡನೇದು ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ ಚಿತ್ರರಂಗ ಕೊಡುವಂಥ ಗೌರವ, ಮೂರನೇದು ಅವರು ಇಷ್ಟು ವರ್ಷಗಳ ಕಾಲ ಬದುಕಿದಂಥ ರೀತಿ, ದಾಂಪತ್ಯವನ್ನು ತೆಗೆದುಕೊಂಡು ಹೋಗುವಂಥ ರೀತಿ, ಪರ್ಸ್ನಲ್ ಲೈಫನ್ನು ತೆಗೆದುಕೊಂಡು ಹೋಗುವಂಥ ರೀತಿ, ರಾಜಕೀಯದಲ್ಲಿ ತೊಡಗಿಕೊಂಡಿದ್ರೂ ಕೂಡ ಎಲ್ಲೂ ಕೂಡ ಕೆಸರನ್ನು ಮೆತ್ತಿಕೊಳ್ಳದಿರುವಂಥ ರೀತಿ, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿತಿರುವಂಥ ಜೀವನದ ಮೌಲ್ಯ, ದೊಡ್ಡ ಮನೆಯ ದೊಡ್ಡ ಪುತ್ರ ಅನ್ನುವಂಥ ಹೆಗ್ಗಳಿಕೆ, ಹಾಗೆಯೇ ಇಡೀ ಚಿತ್ರರಂಗವನ್ನು ಕಳೆದ ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂಥ ರೀತಿ, ಹಾಗೆಯೇ ಬದುಕನ್ನು ಸ್ವೀಕರಿಸಿರುವಂಥ ರೀತಿ, ಬದುಕನ್ನು ಸಾಗಿಸ್ತಿರುವಂಥ ರೀತಿ, ಇತ್ತೀಚೆಗೆ ಕ್ಯಾನ್ಸರನ್ನು ಗೆದ್ದಂಥದ್ದು ಎಲ್ಲದೂ ಕೂಡ ಅವರ ಜೀವನವೇ ಒಂದು ಪಾಠ. ಆ ಪಾಠವನ್ನು ಹೇಗೆ ಉಣಬಡಿಸ್ತಾರೆ ಅನ್ನೋದಕ್ಕೆ ಒಬ್ಬ ರೈಟ್ ಪರ್ಸನ್ ಅಂತೇಳಿ ಇದ್ದರೆ ಅದು ಶಿವಣ್ಣ. ಸುದೀಪ್ಗಿಂತನೂ ಕೂಡ ರೈಟ್ ಪರ್ಸನ್ ಅಂತೇಳಿ ಇದ್ದರೆ ಅದು ಶಿವಣ್ಣ ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಶಿವಣ್ಣ ಹೋಸ್ಟ್ ಆದರೆ ತುಂಬ ಬೆಟರ್ ಅನ್ನೋಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಬಟ್ ಅದಿಷ್ಟು ಈಸಿನಾ ಶಿವಣ್ಣನನ್ನು ಒಪ್ಸೋದು? ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಶಿವಣ್ಣನನ್ನು ಒಪ್ಸೋಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ
ತುಂಬ ಆತ್ಮೀಯ ಸ್ನೇಹಿತರು ಕೂಡ ಆಗಿರುವಂಥ ಕಿಚ್ಚ ಸುದೀಪ್ ಅವರು. ಬಹುಶಃ ಸುದೀಪ್ ಏನಾದರೂ ಮನಸ್ಸು ಮಾಡಿದ್ರೆ ಒಪ್ಪೋದೇ ಹೊರತು ಬೇರೆ ಯಾರೇ ಹೇಳಿದ್ರು ಕೂಡ ಸುದೀಪ್ ಅವರ ಮಾತನ್ನು ಹೊರತು ಬೇರೆ ಯಾರೇ ಹೇಳಿದ್ರು ಕೂಡ ಶಿವಣ್ಣ ಒಪ್ತಾರೆ ಅನ್ನೋದರಲ್ಲಿ ಸಾಕಷ್ಟು ಅನುಮಾನಗಳೇ ಕಾಣಿಸ್ತಿದ್ದಾವೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಬಟ್ ಇಂಥದ್ದೊಂದಷ್ಟು ಚರ್ಚೆಗಳು ನಡೀತಿರೋದಂತೂ 100% ಸತ್ಯ. ನಿಮ್ಮ ಪ್ರಕಾರ ಯಾರು ಹೋಸ್ಟ್ ಆದರೆ ಬೆಟರ್? ಶಿವಣ್ಣ ಆದರೆ ಬೆಟರಾ, ಗಣೇಶ್ ಆದರೆ ಬೆಟರಾ, ರಮೇಶ್ ಅರವಿಂದ್ ಅವರು ಆದರೆ ಬೆಟರಾ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.